ಎಂತಹ ಬಲಪರಾಕ್ರಮಿಯಾದರೂ ಒಂದು ತೊಟ್ಟಿನ ವಿಷಕ್ಕೆ ಅಂಜುತ್ತಾನೆ. 100 ವರ್ಷಗಳು ಬೆಳೆದು ಬಲವಾಗಿರುವ ಮರವಾದರೂ 10 ನಿಮಿಷದ ಚಂಡಮಾರುತಕ್ಕೆ ಹೆದರುತ್ತದೆ. ಹಾಗೆಂದು ಸಣ್ಣವರೆಂದೂ ದೊಡ್ಡವರಾಗುವುದಿಲ್ಲ, ದೊಡ್ಡವರೆಂದೂ ಸಣ್ಣವರಾಗುವುದಿಲ್ಲ. ಪ್ರಚಂಡ ಸೂರ್ಯನಾದರೂ ಮೋಡಗಳು ಕವಿದಾಗ ಕಾಣೆಯಾಗುತ್ತಾನೆ. ಯಾವುದಕ್ಕಾದರೂ ಸಮಯ ಸಮೀಪಿಸಬೇಕು, ಕಾಲ ಬರಬೇಕು, ಋಣ ತೀರಬೇಕು, ವಿಧಿಲಿಖಿತ ಮುಗಿಯಬೇಕು. ಚಂಡಾಲನಿಗೆ ಸಜ್ಜನರು ಹೆದರುತ್ತಾರೆ. ಜರಾಸಂಧ ಅಂದ ಮಾತ್ರಕ್ಕೆ ಜನರಿಗಿಂತ ಚಂಡಾಳನೇ ಪೂಜ್ಯನಾಗಲಾರ. ಕೆಸರಿನ ಹಂದಿ ದಾರಿಯಲ್ಲಿ ಎದುರಾದಾಗ ಎಲ್ಲರೂ ದಾರಿ ಬಿಟ್ಟು ದೂರ ಸರಿಯುತ್ತಾರೆ. ಹಾಗೆಂದು ಹಂದಿ ನಂದೀಶ್ವರನಾಗಲು ಸಾಧ್ಯವೇ ಮಗಧರಾಜ? 14 ಬಾರಿ ನೀನು ಮಧುರೆಯ ಮೇಲೆ ದಂಡೆತ್ತಿ ಬಂದರೂ ನಾನು ಸುಮ್ಮನಾಗಿರುವ ಕಾರಣವೇನೆಂದು ಭಾವಿಸಿದ್ದೀಯಾ? ಯಾದವರು ಶಕ್ತಿಹೀನರು, ಅಂಜು ಯುವಕರು, ರಣಹೇಡಿಗಳು ಎಂದು ಅಂದುಕೊಂಡಿರುವೆಯಲ್ಲ. ಈಗ ನಾನು ನಿನ್ನ ಸ್ಥಳಕ್ಕೆ, ಅಂತಃಪುರದ ಮಂದಿರಕ್ಕೆ ಬಂದಿದ್ದೇನೆ. ನಿನ್ನ ಜೊತೆ ಕಾದಾಡುತ್ತೇನೆ ಬಾ ಎಂದು ರೋಷಪೂರಿತವಾಗಿ ಸವಾಲು ಹಾಕಿದನು ಕೃಷ್ಣ. ಗಹಗಹಿಸಿ ನಕ್ಕನು ಜರಾಸಂಧ. ಕೃಷ್ಣ, ನೀನು ಮಾತಿನ ಮಲ್ಲನೆಂದೂ ಜಾಗತಿಕ ಜಾಣನೆಂದೂ ನನಗೆ ಗೊತ್ತು. ಹೌದು ಮಗಧರಾಜ, ನನಗೆ ಸಾವಿರಾರು ಬಿರುದುಗಳಿವೆ. ನಿನ್ನಂಥವರು ಮಾತುಗಾರನೆನ್ನುತ್ತಾರೆ, ಮೋಜುಗಾರನೆನ್ನುತ್ತಾರೆ. ನನ್ನನ್ನು ಪ್ರೀತಿಸುವವರು ಚಂದಗಾರನೆಂದೂ ಹೇಳುತ್ತಾರೆ. ನನ್ನ ಬಗ್ಗೆ ಅಸೂಯೆ ಪಡುವವರು ಆಗಲಾರದವರು ನನ್ನನ್ನು ಕಾಮುಕನೆನ್ನುತ್ತಾರೆ, ಕಪಟ ವ್ಯಕ್ತಿ ಎನ್ನುತ್ತಾರೆ. ನನ್ನವರು ಮಾತ್ರ ನನ್ನನ್ನು ನಾರಾಯಣನೆನ್ನುತ್ತಾರೆ, ನರರೂಪ ದೇವರೆನ್ನುತ್ತಾರೆ. ನನ್ನ ಹೆಸರುಗಳು 1 2 ಅಲ್ಲ, ಸಹಸ್ರನಾಮಾವಳಿ ನನ್ನದು. ಸಾಕಷ್ಟು ಪ್ರಿಯರು ನನಗೆ ಎಂದು ನಕ್ಕನು ಕೃಷ್ಣ. ಸುಮ್ಮನೆ ಮಾತನಾಡಬೇಡ ಕೃಷ್ಣ, ಈಗೇನೆಂಬುದನ್ನು ಹೇಳು. ಯುದ್ಧ, ಮಲ್ಲಯುದ್ಧ ಮಾತು ಕೊಟ್ಟಿರುವೆಯಲ್ಲ, ಯುದ್ಧ ದಾನ ಮಾಡು ಎಂದನು. ಕೈಗಳನ್ನು ಸವರಿಸಿಕೊಳ್ಳುತ್ತಾ ಭೀಮಸೇನ, ಕುರುವಂಶದವರ ಜೊತೆ ನನಗೆಂದೂ ವೈರತ್ವವಿಲ್ಲ. ಭೀಷ್ಮರ ಬಗ್ಗೆ ನನಗೆಂದೂ ಅಪಾರ ಗೌರವವಿದೆ. ನನ್ನ ಜೊತೆ ಅಕಾರಣ ಯುದ್ಧ ಮಾಡಿ ಸಾಯಬೇಡ. ನೀವು 3 ಮಂದಿ ಒಟ್ಟಾಗಿ ನನ್ನ ಜೊತೆ ಯುದ್ಧ ಮಾಡಿದರೂ ನನ್ನನ್ನು ಸೋಲಿಸಲಾಗುವುದಿಲ್ಲ. ಮಾಡಿದ ತಪ್ಪಿಗೆ ಶರಣಾಗಿ ಮರಳಿ ಹೋಗಿರಿ ಎಂದನು ಜರಾಸಂಧ. ಕ್ಷತ್ರಿಯರ ಕಲಹಕ್ಕೆ ಕಾರಣವೇ ಬೇಕಾಗಿಲ್ಲ. ಯಾವ ಕಾರಣದಿಂದ ನೀನು ಮಧುರಾನಗರದ ಮೇಲೆ ದಂಡೆತ್ತಿ ಬಂದು ಮಧುರೆಯನ್ನು ಸರ್ವನಾಶ ಮಾಡಿದೆಯೋ, ಅದು ಯಾವ ಕಾರಣದಿಂದ ಭೂಮಂಡಲದ ಮುಗ್ಧ ರಾಜಕುಮಾರರನ್ನು ಮಾಯಾಜಾಲದಿಂದ ಎತ್ತಿಕೊಂಡು ಬಂದು ಗಿರಿದುರ್ಗದಲ್ಲಿ ಬಂಧಿಸಿ ಭೈರವನಿಗೆ ರಕ್ತಾಭಿಷೇಕ ಮಾಡಲು ಕೊಲ್ಲುತ್ತಿದ್ದೀಯಾ ಎಂದು ಕೇಳಿದನು ಕೃಷ್ಣ. ಇದು ಮುಂದುವರಿಯುತ್ತದೆ.